ನಮಸ್ಕಾರ, ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ. ನಾನಿಮ್ಮ ಮಹೇಶ್. ಸ್ನೇಹಿತರೆ, ಹುಟ್ಟಿನಿಂದ ಸಾಯುವವರೆಗೂ ಚಿಕ್ಕವರಿಂದ ಇರ್ಬೋದು, ದೊಡ್ಡವರಿಂದ ಇರ್ಬೋದು, ಅಥವಾ ಬೇರೆ ಬೇರೆ ಮೂಲಗಳಿಂದ ಇರಬಹುದು, ಜೀವನದುದ್ದಕ್ಕೂ ಒಂದಲ್ಲ ಒಂದು ವಿಚಾರವನ್ನು ಇತರರಿಂದ ನಾವು ಕೇಳಿ ತಿಳಿದುಕೊಳ್ಳುತ್ತೇವೆ. ಹಾಗೂ ಅವುಗಳಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಕೂಡ. ಪಕ್ಷಿಗಳಿಗೂ ಹಾಗೂ ನಮ್ಮ ಜೀವನ ಕ್ರಮಕ್ಕೂ ಇರುವ ವ್ಯತ್ಯಾಸವೇನು ಎಂಬ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಾಗೆಯೇ ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಷಿಗಳಿಂದ ನಾವು ಕಲಿಯುತ್ತಿರುವ ಜೀವನದ ಪಾಠವನ್ನು ತಿಳಿಯೋಣ ಬನ್ನಿ. ಕೆಲ ನಿಶಾಚರಿ ಪಕ್ಷಿಗಳನ್ನು ಹೊರತುಪಡಿಸಿ ಇನ್ನುಳಿದ ಬಹುತೇಕ ಪಕ್ಷಿಗಳು ರಾತ್ರಿ ಸಮಯದಲ್ಲಿ ಏನನ್ನೂ ತಿನ್ನುವುದಿಲ್ಲ. ಆದರೆ ನಮ್ಮ ರಾತ್ರಿ ಊಟವೇ ಭರ್ಜರಿಯಾಗಿರುತ್ತೆ. ತಮ್ಮ ಮಗುವಿಗೆ ಸರಿಯಾದ ಸಮಯದಲ್ಲಿ ಜೀವನಾವಶ್ಯಕ ವಿದ್ಯೆಗಳನ್ನು ಕಲಿಸುತ್ತವೆ. ತದನಂತರ ಅವುಗಳನ್ನು ಸ್ವತಂತ್ರವಾಗಿ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡುತ್ತವೆ ಹೊರತು ಅವುಗಳಿಗಾಗಿ ಏನನ್ನೂ ಕೂಡಿಡುವುದಿಲ್ಲ. ಆದರೆ ಮನುಷ್ಯರಾದ ನಾವುಗಳು ಹಾಗಲ್ಲ. ತಮಗೆಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುತ್ತವೆ. ಆದರೆ ಮನುಷ್ಯರಾದ ನಾವು ಹಾಗಲ್ಲ. ಹೊಟ್ಟೆ ಬೆರೆಯುವಷ್ಟು ತಿಂದು ನಂತರ ಪಶ್ಚಾತ್ತಾಪ ಪಡುತ್ತೇವೆ. ರಾತ್ರಿಯಾದ ತಕ್ಷಣ ನಿದ್ರೆಗೆ ಹೋಗುತ್ತವೆ. ಬೆಳಗ್ಗೆ ಬೇಗ ಏಳುತ್ತವೆ. ಚಿಲಿಪಿಲಿಗುಡುತ್ತಾ ಲಘು ಬಗೆಯಲ್ಲಿ ಕೆಲಸ ಕಾರ್ಯವನ್ನು ಆರಂಭಿಸುತ್ತವೆ. ಮನುಷ್ಯರಾದ ನಾವುಗಳು ಅಂದರೆ ಕೆಲವರು ತಡರಾತ್ರಿಯವರೆಗೂ ಎದ್ದಿರುತ್ತಾರೆ ಮತ್ತು ಬೆಳಗ್ಗೆ ಸೂರ್ಯೋದಯದ ನಂತರವೇ ಎದ್ದೇಳುತ್ತಾರೆ. ತಮ್ಮ ಆಹಾರ ಪದ್ಧತಿಯನ್ನು ಎಂದಿಗೂ ಕೂಡ ಬದಲಾಯಿಸುವುದಿಲ್ಲ. ಮನುಷ್ಯರಾದ ನಾವು ಹಾಗಲ್ಲ. ನಮಗೆ ಅನಾರೋಗ್ಯ ಇದ್ದರೂ ಸರಿ, ಮತ್ತೆ ಇದು ಸಿಗುತ್ತೋ ಇಲ್ಲೋ ಎಂಬ ದುರಾಸೆಯಿಂದ ಸಿಕ್ಕಿದ್ದನ್ನು ತಿಂದು ಬಿಡುತ್ತೇವೆ. ನಂತರದಲ್ಲಿ ಪರದಾಡುತ್ತೇವೆ. ತಮ್ಮ ದೈಹಿಕ ಚಟುವಟಿಕೆ ಮೂಲಕ ನಿರಂತರವಾಗಿ ಕೆಲಸ ಮಾಡುತ್ತವೆ. ರಾತ್ರಿ ಹೊರತುಪಡಿಸಿ ದಿನದ ವೇಳೆಯಲ್ಲಿ ಮಲಗುವುದಿಲ್ಲ. ಆದರೆ ಮನುಷ್ಯರಾದ ನಮಗೆ ಸ್ವಲ್ಪ ವಿರಾಮ ಸಿಕ್ಕರೂ ಸಾಕು, ನಿದ್ರೆಗೆ ಜಾರಿ ಬಿಡುತ್ತೇವೆ. ತಮಗೆ ಕಾಯಿಲೆ ಬಂದಾಗ ಅವು ತಿನ್ನುವುದನ್ನು ಕಡಿಮೆ ಮಾಡುತ್ತವೆ. ಮನುಷ್ಯರಾದ ನಾವು ಕಾಯಿಲೆ ಬಿದ್ದರೆ ನಮ್ಮಲ್ಲಿ ಪಚನ ಕ್ರಿಯೆ ಕಡಿಮೆಯಾಗಿ ನಾವು ತಿನ್ನುವುದನ್ನು ಕಡಿಮೆ ಮಾಡುತ್ತೇವೆ ಅಷ್ಟೇ. ಇಲ್ಲ ಅಂದಿದ್ದರೆ ಆವಾಗಲೂ ಕೂಡ ನಾವು ಎಗ್ಗಿಲ್ಲದೆ ಹೊಡೆದು ಬಿಡುತ್ತಿದ್ವೇ ಏನೋ ಗೊತ್ತಿಲ್ಲ. ಭಾಷೆ ಬಾರದಿದ್ದರೂ ತಮ್ಮ ಸಂಜ್ಞೆಗಳ ಮೂಲಕವೇ ತಮ್ಮ ಮಗುವಿಗೆ ಸಾಕಷ್ಟು ಪ್ರೀತಿಯನ್ನು ತೋರಿಸುತ್ತವೆ ಮತ್ತು ಅವುಗಳ ಬದುಕಿಗೆ ಬೇಕಾಗುವ ಎಲ್ಲವನ್ನು ಕಲಿಸಿ ಸ್ವತಂತ್ರವಾಗಿ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡುತ್ತವೆ. ನಿರಂತರ ದೈಹಿಕ ಚಟುವಟಿಕೆ, ಮಿತ ಆಹಾರದಿಂದಾಗಿ ಇವುಗಳು ಅತಿಯಾದ ತೂಕದ ಸಮಸ್ಯೆ ಹೊಂದಿರುವುದಿಲ್ಲ ಹಾಗೂ ಅದಕ್ಕೆ ಸಂಬಂಧಿಸಿದ ರೋಗಗಳಿಂದ ಅವು ಬಳಲುವುದಿಲ್ಲ. ಆದರೆ ಮನುಷ್ಯರಾದ ನಾವುಗಳು ನಾನಾ ರೀತಿಯ ರಾಸಾಯನಿಕಯುಕ್ತ ಆಹಾರ ಪದಾರ್ಥ ಸೇವಿಸಿ ಜೀವನ ಜಂಜಾಟದಲ್ಲಿ ಬಿದ್ದು ಒದ್ದಾಡಿ ಸರಿಯಾದ ಜೀವನ ಕ್ರಮವನ್ನು ಮರೆತು ಒಬೆಸಿಟಿ ಹಾಗೂ ಇತ್ಯಾದಿ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಯಿಂದ ನಿತ್ಯ ನರಕಯಾತನೆ ಅನುಭವಿಸುತ್ತೇವೆ. ಪಕ್ಷಿಗಳು ಪ್ರಕೃತಿಯಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳುತ್ತವೆ. ಅವು ಯಾವತ್ತೂ ಕೂಡ ಕೂಡಿಡುವುದಿಲ್ಲ. ಆದರೆ ದುರಾಸೆಗೆ ಮತ್ತೊಂದು ಹೆಸರೇ ಮಾನವ ಎಂಬಂತೆ ನಮಗೂ ಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಬೇಕು ಎಂಬ ದುರಾಸೆಯನ್ನು ಹೊಂದಿರುವವರು ಮನುಷ್ಯರು ಮಾತ್ರ. ಯಾವ ಇಂಜಿನಿಯರಿಂಗ್ ಕಾಲೇಜ್ಗೂ ಹೋಗದೆ, ಯಾವ ಮೆಡಿಕಲ್ ಕಾಲೇಜ್ಗೂ ಹೋಗದೆ, ಯಾವ ಜ್ಯೋತಿಷರ ಬಳಿಯೂ ಹೋಗದೆ ತಮ್ಮ ಮನೆಯನ್ನು ಪರಿಸರ ಸ್ನೇಹಿಯಾಗಿಸಿಕೊಳ್ಳುತ್ತವೆ. ಆದರೆ ಎಲ್ಲ ತಂತ್ರಜ್ಞಾನ ಗೊತ್ತಿದ್ದರೂ ಸಹ ನಮ್ಮ ಅತಿಯಾದ ದುರಾಸೆಯಿಂದಾಗಿ ಇಲ್ಲ ಸಲ್ಲದ ಅನಗತ್ಯ ವಸ್ತುಗಳನ್ನು ಮನೆಯಲ್ಲಿ ಕೂಡಿ ಹಾಕಿಕೊಂಡು ಮನೆಯನ್ನು ಗಲೀಜು ಮಾಡಿಕೊಂಡಿರುತ್ತೇವೆ. ಅದನ್ನು ವರ್ಷಕ್ಕೆ 1 ಬಾರಿನೋ ಅಥವಾ 2 ಬಾರಿನೋ ಹಬ್ಬದ ನೆಪದಲ್ಲಿಯಾದರೂ ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ ಅಷ್ಟೇ. ತಮ್ಮ ಸ್ವಂತ ಭಾಷೆಯನ್ನು ಬಿಟ್ಟು ಇತರೆ ಅರ್ಥವಾಗದ ಭಾಷೆಯಲ್ಲಿ ಸಂವಹನ ಮಾಡುವ ಗೊಡವೆಗೆ ಅವು ಹೋಗುವುದಿಲ್ಲ. ಹಾಗೂ ಅವು ಬೇರೆ ಜೀವಿಗಳಿಗೆ ತೊಂದರೆ ಕೊಡುವ ಗೊಡವೆಗೂ ಕೂಡ ಹೋಗುವುದಿಲ್ಲ. ಮನುಷ್ಯರಾದ ನಾವುಗಳು ಪ್ರಪಂಚದ ಅನೇಕ ಭಾಷೆಗಳನ್ನು, ಭಾವನೆಗಳನ್ನು ಕಲಿತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದರೂ ಸಹ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರದ ಹಾಗೆ ನಾವು ಬದುಕುವುದನ್ನು ಕಲಿತಿಲ್ಲ. ತಮ್ಮ ಮಕ್ಕಳಿಗೆ ಬದುಕುವ ಶಿಕ್ಷಣವನ್ನು ತಾವೇ ನೀಡುತ್ತವೆ. ಮನುಷ್ಯರಾದ ನಾವುಗಳು ನಮ್ಮ ತಾಯಿಯೇ ನಮಗೆ ಮೊದಲ ಗುರು. ಆದರೂ ಕೂಡ
ನಿತ್ಯ ನಾನಾ ರೀತಿಯ ಸಭೆ ಸಮಾರಂಭ, ಪುರಾಣ, ಪುಣ್ಯಕಥೆ, ಚಲನಚಿತ್ರ, ಹಿರಿಯರಿಂದ ನೀತಿಕತೆ, ಸಂಪರ್ಕ ಮಾಧ್ಯಮ, ಹೀಗೆ ನಾನಾ ರೀತಿಯ ವಿವಿಧ ಮಾಧ್ಯಮಗಳಲ್ಲಿ ಬದುಕಿನ ಹಾಗೂ ಹಿರಿಯರನ್ನು ಗೌರವಿಸುವ, ಪೂಜಿಸುವ ಸಂಸ್ಕಾರವನ್ನು, ವಿಧಿವಿಧಾನವನ್ನು ಎಲ್ಲವನ್ನ ಕಲಿಯುತ್ತೇವೆ. ಆದರೆ ಮುಪ್ಪಿನ ವಯಸ್ಸಿನಲ್ಲಿ ಹೆತ್ತ ತಂದೆ ತಾಯಿಯರನ್ನೇ ಬೀದಿಗೆ ತಳ್ಳುವಂತಹ ಜನರು ಇತ್ತೀಚೆಗೆ ಹೆಚ್ಚು ಕಾಣಸಿಗುತ್ತಿದ್ದಾರೆ. ಅವುಗಳು ಕಡಿಮೆ ಆಯಸ್ಸನ್ನು ಹೊಂದಿದ್ದರೂ ಕೂಡ ಇರುವಷ್ಟು ಕಾಲ ಸ್ವಚ್ಛಂದವಾಗಿ, ಆರೋಗ್ಯವಾಗಿ, ಇನ್ನೊಬ್ಬರ ಭಾವನೆಗಳಿಗೆ ತೊಂದರೆ ಕೊಡದ ಹಾಗೆ, ಭಾರವಾಗದ ಹಾಗೆ ಬಿಂದಾಸಾಗಿ ಬದುಕಿ ಮಾಯವಾಗುತ್ತವೆ. ಆದರೆ ಅತ್ಯಂತ ಬುದ್ಧಿವಂತ ಎನಿಸಿಕೊಂಡ, ಪ್ರಪಂಚದ ಎಲ್ಲ ವಿದ್ಯೆಗಳನ್ನು ಅರಿತ, ಎಲ್ಲವನ್ನು ಕರಗತ ಮಾಡಿಕೊಂಡ ಮನುಷ್ಯ ಇಂತಹ ಜೀವಿಗಳನ್ನು ನೋಡಿ ಕಲಿಯಬೇಕಾದದ್ದು ಇನ್ನೂ ಸಾಕಷ್ಟಿದೆ. ಏನಂತೀರ ಸ್ನೇಹಿತರೆ? ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳೊಂದಿಗೆ ನಿಮ್ಮ ಮಹೇಶ್.